ವಾಸುದೇವ, ಇವೆರಡು ಉಭಯ ಸೈನ್ಯಗಳ ಮಧ್ಯೆ ರಥವನ್ನು ನಿಲ್ಲಿಸಿ ನನ್ನೊಡನೆ ಯುದ್ಧ ಮಾಡಲು ಸಿದ್ಧರಾಗಿರುವ ಕ್ಷತ್ರಿಯ ವೀರರನ್ನೊಂದು ಸಾರಿ ನೋಡುವೆನು. ದುರ್ಯೋಧನನ ಹಿತಾಕಾಂಕ್ಷೆಗಾಗಿ ಪ್ರಾಣಗಳನ್ನು ತೃಣಪ್ರಾಯವಾಗಿ ಪರಿಗಣಿಸಿ ಕುರುಕ್ಷೇತ್ರದಲ್ಲಿ ಸಮ್ಮಿಳಿತರಾಗಿರುವ ಕ್ಷತ್ರಿಯ ಯೋಧರನ್ನು ನನಗೆ ತೋರಿಸು. ನಿನ್ನಿಚ್ಛೆ ಪಾರ್ಥ. ಅರ್ಜುನ. ವಾಸುದೇವ, ಇದೇ ಯುದ್ಧ ಭೂಮಿ ನೋಡು. ಕೌರವರ ಚದುರಂಗ ಬಲ ಸಮೇತವಾದ ಸೈನ್ಯವು ಪ್ರಚಂಡ ಚಂಡಮಾರುತದಿಂದ ಉನ್ಮಿಳಿತವಾದ ಸಾಗರದಂತೆ ಕಾಣುತ್ತಿರುವುದು ನೋಡು. ಇತ್ತ ನೋಡು ಪಾರ್ಥ, ಕೌರವೇಶ್ವರನು ತನ್ನ ಪ್ರಿಯಾಕರಣ ದುಶ್ಯಾಸನರೊಡನೆ ಅಶ್ವಾರೂಢನಾಗಿ ಸೇನಾ ರಚನೆಯನ್ನು ಪರಿಶೀಲಿಸುತ್ತಿರುವನು. ಅವರ ಹಿಂದೆ ಸಿಂಧೂರಾಜನಾದ ಶಕುನಿ, ಜಯದ್ರಥನ ಬಲಗಡೆ ಒಂದೇ ವಿಧವಾದ ಚತುರಾಶ್ವ ರಥಗಳಲ್ಲಿ ಕುಳಿತಿರುವವರೇ ಕೌರವೇಶ್ವರನ 98 ಮಂದಿ ಸಹೋದರರು. ಆ ಸಮೂಹದಲ್ಲಿಯೇ ದುರ್ಯೋಧನನ ಮಕ್ಕಳು ಇರುವರು. ಅವರ ರಕ್ಷಣೆಗಾಗಿ ಧನುರ್ಧಾರಿಯಾದ ದ್ರೋಣನು ಸ್ವಲ್ಪ ಮುಂದೆ ನಿಂತಿರುವನು. ದ್ರೋಣನ ಪಾರ್ಶ್ವದಲ್ಲಿ ವಲ್ಕಲಾಧಾರಿಯಾಗಿ ಗಂಭೀರ ಮುದ್ರೆಯಿಂದ ನಮ್ಮ ಕಡೆ ನೋಡುತ್ತಿರುವವನೇ ಅಶ್ವತ್ಥಾಮನು. ಇತ್ತ ನೋಡು ಪಾರ್ಥ, ಸ್ವರ್ಣಮಯವಾದ ಅಷ್ಟಾಶ್ವಶೋಭಿತ ರಥದಲ್ಲಿ ಕುಳಿತಿರುವ ಆ ಮಹಾಪುರುಷನೇ ಕೌರವರ ಸೇನಾಧಿಪತಿ ಭೀಷ್ಮನು. ನರೆಗೂದಲಿನಿಂದ ತುಂಬಿದ ಅವನ ಮಸ್ತಕದಲ್ಲಿ ವಜ್ರಖಚಿತವಾದ ಅಧಿಕಾರ ಮುಕುಟವು ಬೆಳಗುವುದು ನೋಡು ಪಾರ್ಥ. ವಾಸುದೇವ, ಆತನೇ ನಿಮ್ಮ ಪಿತಾಮಹನು, ಭರತ ವಂಶದ ಕೀರ್ತಿ ಜ್ಯೋತಿ. ಯುದ್ಧವನ್ನು ಪ್ರಾರಂಭಿಸುವ ಮೊದಲು ಆ ಮಹಾಪುರುಷನಿಗೆ ವಂದಿಸು. ಆಜ್ಞೆ ಮಾಧವ. ಭೀಷ್ಮನ್, ಗುರುಪಿತಾಮಹ, ಇದೋ ನಿನಗೆ ವಂದಿಸುವೆನು. ಅರ್ಜುನನ ಪ್ರಣಾಮಗಳನ್ನು ಸ್ವೀಕರಿಸಿ. ವಾಸುದೇವ, ನನ್ನ ಜೀವನದಲ್ಲಿ ಇದೆಂತಹ ಪವಿತ್ರವಾದ ಸಮಯ. ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿರುವ ಭಾವನೆಗಳನ್ನು ತಿಳಿಸಬಲ್ಲೆನಾದರೂ ಇದೇನು ಅರ್ಜುನನ ಪತನವೇ ಅಥವಾ ಉತ್ಥಾನವೇ ದೇವ? ಏಕೆ, ಏನಾಯಿತು ಮಿತ್ರ? ಏಕೆ ವಿಚಲಿತನಾಗಿರುವೆ? ವಾಸುದೇವ, ಬೇಡ ಮಾಧವ, ಬೇಡಿಕೊಂಬೆ ದೇವ, ಬೇಡ ಮಾಧವ. ದೇವ, ಅರ್ಜುನ, ಬೇಡ ಮಾಧವ, ಬೇಡಿಕೊಂಬೆ ದೇವ, ಬೇಡ ಮಾಧವ.
ದಾರಣ ಜ್ವಾಲೆ, ಬೇಸಿಗೆಯ ಬಿಸಿಲಿನಿಂದ ಬೆಂದ ತಾವರೆಯಂತೆ ಮುಖಕಮಲವು ಬಾಡಿರುವುದು, ಶರೀರದಲ್ಲಿ ಕಂಪನವು ರೋಮಾಂಚನ ಹುಟ್ಟುತ್ತಿರುವುದು, ನಾಲಿಗೆ ಒಣಗುತ್ತಿರುವುದು, ಗಾಂಡೀವವು ಕೈಯಿಂದ ಕಳಚಿತು. ವಾಸುದೇವ, ಜನಾರ್ದನ, ಕಾಲುಗಳಲ್ಲಿ ನಿಲ್ಲುವ ತ್ರಾಣವಿಲ್ಲ ಕೃಷ್ಣ. ನಾನು ನೋಡುತ್ತಿರುವುದಾದರೂ ಏನನ್ನು? ಇವರೆಲ್ಲರೂ ನನ್ನ ಬಂಧು ಬಾಂಧವರು, ಗುರು ಹಿರಿಯರು, ಜ್ಞಾತಿಗಳು, ಮಿತ್ರರು. ಇವರಲ್ಲೆಷ್ಟೋ ಜನರ ಧಮನಿಗಳಲ್ಲಿ ಭರತ ವಂಶದ ಪವಿತ್ರ ರಕ್ತವು ಹರಿಯುತ್ತಿರುವುದೆಂಬುದನ್ನು ಬಲ್ಲೆಯ. ರಾಜ್ಯದ ಮೇಲಿನ ಆಸೆಯಿಂದ ಇವರನ್ನು ಒಲಿಸಲು ನನ್ನಿಂದಾಗದು ದೇವ. 3 ಲೋಕದ ಸಾರ್ವಭೌಮ ಪದವಿಯ ಸಲುವಾಗಿ ನಾನೀ ಜ್ಞಾತಿ ಬದಿಗೆ ಗುರು ಹಿಂಸೆಗೆ ಕೈ ಹಾಕಲಾರೆನು. ರಥವನ್ನು ತಿರುಗಿಸು ಮಿತ್ರ, ಈ ಯುದ್ಧವು ಬೇಡ. ಅರ್ಜುನ, ಇದೇನು ಈ ವಿಷಮಾವಸರದಲ್ಲಿ ಇಂತಹ ಕಶ್ಮಲ ಭಾವವು ನಿನ್ನಲ್ಲಿ ಹೇಗೆ ಹುಟ್ಟಿತು? ಕ್ಷತ್ರಿಯ ವೀರನಾಗಿ ಅನಾರ್ಯನಂತೆ ವರ್ತಿಸುವೆಯಾ? ತೆರೆದ ಸ್ವರ್ಗದ ಬಾಗಿಲನ್ನು ನಿರಾಕರಿಸಿ ನರಕದ ಮಾರ್ಗವನ್ನು ಹಿಡಿಯಬೇಡ. ನರನೆಂದು ಹೆಸರಾಗಿ ಏಡಿ ಎಂಬ ನಿಂದನೆಯನ್ನು ಸಹಿಸಲಾರೆ. ನಿನ್ನ ದೌರ್ಬಲ್ಯವನ್ನು ತ್ಯಜಿಸಿ ಯುದ್ಧಕ್ಕೆ ಸಿದ್ಧನಾಗು ಪಾರ್ಥ. ವಾಸುದೇವ, ಸಮರದಿ ಸೆಲೆ ಸಾಡೆನ ಕೃಷ್ಣ, ಸಮರದಿ ಸೆಲೆ ಸಾಡೆನ ಕೃಷ್ಣ, ಸಮರದಿ ಸೆಲೆ ಸಾಡೆನ ದೇವ.
ಭೀಷ್ಮನು ನಮ್ಮ ಪೂಜ್ಯ ಪಿತಾಮಹನು, ಆಚಾರ್ಯ ದ್ರೋಣನು ನನಗೆ ಅಸ್ತ್ರ ಶಿಕ್ಷಣವನ್ನೇ ಕಲಿಸಿಕೊಟ್ಟ ಗುರು, ಪೂಜಾರ್ಹರಾದ ಇವರ ಮೇಲೆ ಬಾಣವನ್ನು ತೊಡುವುದೇ ದೇವ. ಗುರುವದೆಯಿಂದ ಲಭಿಸುವ ಸಂಪತ್ತಿಗಿಂತ ಭಿಕ್ಷಾವೃತ್ತಿಯೇ ಶ್ರೇಯಸ್ಕರವು. ಬಂಧು ಬಾಂಧವರ ರಕ್ತದಿಂದ ತೊಯ್ದು ರಾಜಭೋಗವನ್ನು ಅನುಭವಿಸುವ ಇಚ್ಛೆಯು ನನಗಿಲ್ಲ ದೇವ. ಅಶಾಶ್ವತವಾದ ರಾಜಲೋಭಕ್ಕೊಳಗಾಗಿ ಶಾಶ್ವತ ಧರ್ಮವನ್ನು ನಾಶ ಮಾಡಲು ನನ್ನಿಂದಾಗದು ದೇವ. ಸ್ವಜನವದೆಯೂ ನನಗೆ ಸಮ್ಮತವಿಲ್ಲ. ಅರ್ಜುನ, ವಾಸುದೇವ. ಅರ್ಜುನ, ಯಾರನ್ನು ವಧಿಸುವುದು ಅರ್ಜುನ? ಅಳಿವಿಲ್ಲದ ಆತ್ಮವನ್ನು ವಧಿಸುವುದು ಅಸಂಭವ. ಮನುಷ್ಯನು ಹರಿದು ಹೋದ ಬಟ್ಟೆಯನ್ನು ಬಿಸಿಟು ಹೊಸ ಬಟ್ಟೆಯನ್ನು ಧರಿಸುವಂತೆ ಆತ್ಮನು ಜೀರ್ಣವಾದ ದೇಹವನ್ನು ತ್ಯಾಗ ಮಾಡಿ ಬೇರೊಂದು ದೇಹವನ್ನು ಆಶ್ರಯಿಸುವನು. ಮರಣವು ದೇಹದ ನಾಶ, ಅವಿನಾಶಿಯಾದ ಆತ್ಮದ ಅವಸಾನವಲ್ಲ. ದೇಹಕ್ಕೆ ಬಾಲ್ಯ, ಯೌವನ, ವಾರ್ಧಕ್ಯಾದಿ ಅವಸ್ಥೆಗಳು ಪ್ರಾಪ್ತವಾಗುವಂತೆ ಮಾನವನಿಗೆ ದೇಹಾಂತರ ಪ್ರಾಪ್ತಿಯು ಸಹಜವಾದುದು. ಪಂಡಿತನಾದವನು ಅದರ ಸಲುವಾಗಿ ದುಃಖಿಸುವುದಿಲ್ಲ. ಈ ಭೀಷ್ಮ ದ್ರೋಣರು, ನೀನು ನಾನು ಕೂಡ ಹಿಂದೆ ಅನೇಕ ಸಾರಿ ಇಹಲೋಕದಲ್ಲಿ ಜನಿಸಿರುವೆವು, ಮುಂದೆಯೂ ಜನಿಸುವೆವು. ಜನ್ಮ ಮೃತ್ಯುಗಳು ಆತ್ಮಗಳ ಅನಂತ ಪ್ರವಾಸದ ಎರಡು ಅಂತರಗಳು. ಹುಟ್ಟಿದವನಿಗೆ ಮರಣವು, ಮೃತನಿಗೆ ಪುನರ್ಜನ್ಮವು ಮೊದಲೇ ನಿಶ್ಚಯವಾಗಿರುವುದು. ಪಾರ್ಥ, ವಾಸುದೇವ, ಅವಶ್ಯಕವಾಗಿ ಆಗಬೇಕಾದುದಕ್ಕೆ ಮೂಢನಂತೆ ಚಿಂತಿಸಿ ಫಲವೇನು? ಯುದ್ಧವು ಕ್ಷತ್ರಿಯನ ಧರ್ಮ. ನಿನ್ನ ಧರ್ಮವನ್ನು ನೀನು ಪಾಲನೆ ಮಾಡು ಪಾರ್ಥ. ವಾಸುದೇವ. ಸಮರ ಭೂಮಿಗೆ ಕರೆತಂದು
ಪರಮಾತ್ಮ ಕ್ಷಮಿಸೋ ಮಾಧವ ಸಾಧಿಸೆನು ಈ ಸಮರವ ಕ್ಷಮಿಸೋ ಮಾಧವ ಸಾಧಿಸೆನು ಈ ಸಮರವ ಕ್ಷಮಿಸೋ ಮಾಧವ ಜನಾರ್ದನ ಪರಮಾತ್ಮ ಬಂಧು ಬಾಂಧವರ ಒಲಿಸಲಾರೆ ಗುರು ಮಿತ್ರನಾದಿಗಳು ನೋಯಿಸಲಾರೆ ಬಂಧು ಬಾಂಧವರ ಒಲಿಸಲಾರೆ ಗುರು ಮಿತ್ರನಾದಿಗಳು ನೋಯಿಸಲಾರೆ ಭರತ ವಂಶವನ್ನು ನಾಶಗೊಳಿಸಿ ಅಪಕೀರ್ತಿ ಗಳಿಸಲಾರೆ ದೇವ ಭರತ ವಂಶವನ್ನು ನಾಶಗೊಳಿಸಿ ಅಪಕೀರ್ತಿ ಗಳಿಸಲಾರೆ ಕ್ಷಮಿಸೋ ಮಾಧವ ಸಾಧಿಸೆನು ಈ ಸಮರವ ಕ್ಷಮಿಸೋ ಮಾಧವ ವಾಸುದೇವ ಪೂಜ್ಯ ಪಿತಾಮಹ ಭೀಷ್ಮ ಅಸ್ತ್ರವಿದ್ಯೆ ಗುರು ದ್ರೋಣ ಹೇ ದೇವ ಪೂಜ್ಯ ಪಿತಾಮಹ ಭೀಷ್ಮ ಅಸ್ತ್ರವಿದ್ಯೆ ಗುರು ದ್ರೋಣ ಪ್ರಚೋದಿಸಲೇ ಕೈ ಗುರು ಒದಗೆ ಕೈಯಾಕಲ ಈ ಪಾಪ ಕೃತ್ಯಕ್ಕೆ ವಾಸುದೇವ ಪ್ರಚೋದಿಸಲೇ ಕೈ ಗುರು ಒದಗೆ ಕೈಯಾಕಲ ಈ ಪಾಪ ಕೃತ್ಯಕ್ಕೆ ಭರತ ವಂಶವನ್ನು ನಾಶಗೊಳಿಸಿ ಅಪಕೀರ್ತಿ ಗಳಿಸಲಾರೆ ದೇವ ಭರತ ವಂಶವನ್ನು ನಾಶಗೊಳಿಸಿ ಅಪಕೀರ್ತಿ ಗಳಿಸಲಾರೆ ಕ್ಷಮಿಸೋ ಮಾಧವ ಸಾಧಿಸೆನು ಈ ಸಮರವ ಕ್ಷಮಿಸೋ ಮಾಧವ 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 ಕೃಷ್ಣ ವಾಸುದೇವ ಯುದ್ಧದ ಹೆಸರೆತ್ತಿದರೆ ನನ್ನ ಹೃದಯವು ಕಂಪಿಸಿತೊಡಗುವುದು ದುಸ್ಸಾಹಸ ಇತ್ಯಾದಿಕ್ಯದಿಂದ ಸರ್ವಾಂಗಗಳು ನಿಶ್ಚೇಷ್ಟಿತವಾಗುವು ನಾನು ಹೇಡಿಯಲ್ಲ ಆದರೂ ಪಾಪ ಭೀತಿಯಿಂದ ಯುದ್ಧ ವಿಮುಖನಾಗಿರುವೆನು ಹೇಳು ವಾಸುದೇವ ಹೇಳು ಯುದ್ಧದ ಹೊರತಾಗಿ ಈ ಕ್ಷತ್ರಿಯನಿಗೆ ಮತ್ತಾವ ಧರ್ಮವೂ ಇಲ್ಲವೇ ಅರ್ಜುನ, ಸ್ವಧರ್ಮ ಪಾಲನೆಯಲ್ಲಿ ಪ್ರಾಣಗಳನ್ನಾದರೂ ತ್ಯಜಿಸಬಹುದು, ಆದರೆ ಪರಧರ್ಮಾಂಬನವು ಅನರ್ಥಕಾರಿ. ನೆನಪಿರಲಿ ಅರ್ಜುನ, ಇದು ಧರ್ಮಯುದ್ಧ. ಈ ಯುದ್ಧದಿಂದ ನೀನು ನಿವೃತ್ತನಾದರೆ ಸ್ವಧರ್ಮವನ್ನು ಉಲ್ಲಂಘಿಸಿದ ಪಾಪಕ್ಕೆ ಗುರಿಯಾಗುವೆ, ಅಕೀರ್ತಿ ಭಾಜನೆನಿಸುವೆ.
ನಿನ್ನಂತಹ ಸಂಭಾವಿತನಿಗೆ ಆ ಕೀರ್ತಿಯು ಮರಣಕ್ಕಿಂತ ಘೋರತರವು. ಶತ್ರುಗಳು ಏಡಿ ಎಂದು ಹಳೆಯುವರು, ಆತ್ಮೀಯರು ವಂಚಕನೆಂದು ನಿಂದಿಸುವರು. ಆದುದರಿಂದ ಈ ಮನೋವಿಕಾರವನ್ನು ಬಿಟ್ಟು ಸ್ವಧರ್ಮವನ್ನು ಪಾಲನೆ ಮಾಡು. ಕರ್ಮವು ಪೌರುಷದ ಲಕ್ಷಣ. ಅಕರ್ಮಣ್ಯನಾದ ಮಾನವನು ಜೀವಂತ ಶವದಂತೆ, ಸರ್ವರ ನಿಂದೆಗೂ ಪಾತ್ರನು, ಸರ್ವರಿಂದಲೂ ವರ್ಜಿತನು. ಅಜ್ಞಾನದಿಂದ ನೀನು ಕರ್ಮಭ್ರಷ್ಟನಾಗಬೇಡ ಪಾರ್ಥ. ವಾಸುದೇವ, ಈ ಯುದ್ಧದಲ್ಲಿ ನನ್ನ ಕರ್ಮವೇನು? ಧರ್ಮ ನಾಶವೋ ಧರ್ಮ ರಕ್ಷಣೆಯೋ? ಉಭಯ ಭ್ರಷ್ಟನಾಗದಂತೆ ನನಗೊಂದು ದಾರಿಯನ್ನು ತೋರಿಸು ದೇವ, ನನಗೊಂದು ದಾರಿಯನ್ನು ತೋರಿಸು. ಅರ್ಜುನ, ವಾಸುದೇವ, ಕರ್ಮವು ಮಾನವ ಜೀವನದ ರಾಜಮಾರ್ಗ. ನೀನೀಗ ಕರ್ಮ ತತ್ಪರನಾಗು. ಫಲಗಳನ್ನು ಚಿಂತಿಸದೆ ನಿರ್ದಿಷ್ಟ ಕರ್ಮವನ್ನು ಆಚರಿಸು. ಏಕೆಂದರೆ ಮಾನವನು ಕರ್ಮಕ್ಕೆ ಮಾತ್ರ ಅಧಿಕಾರಿ, ಫಲವು ಅವನ ಅಧೀನವಲ್ಲ. ಅನಾಸಕ್ತ ಚಿತ್ತನಾಗಿ ಸಿದ್ಧಿ ಅಸಿದ್ಧಿಗಳಲ್ಲಿ ಸಮಾನ ಭಾವದಿಂದ ಕಾರ್ಯಾಚರಣೆ ಮಾಡುವುದೇ ಮಾನವನ ಕರ್ತವ್ಯ. ಅಸ್ತ್ರಗಳನ್ನು ಧರಿಸು, ಕರ್ಮಯೋಗಿ ಎನಿಸು. ಇಹದಲ್ಲಿ ಕೀರ್ತಿಯನ್ನು, ಪರದಲ್ಲಿ ಸ್ವರ್ಗವನ್ನು ಪಡೆಯುವೆ ಪಾರ್ಥ. ಈ ದಿವ್ಯವಾಣಿಯಿಂದ ನನ್ನ ಹೃದಯದ ಪ್ರಸ್ತುತ ಪ್ರಜ್ಞೆಯನ್ನು ಎಚ್ಚರಗೊಳಿಸುತ್ತಿರುವ ನೀನು ಯಾರು? ಹೇ ಕರ್ಮಯೋಗಿ, ಇಹಲೋಕದಲ್ಲಿ ನಿನ್ನ ನಿರ್ದಿಷ್ಟ ಕರ್ಮವೇನು? ಅರ್ಜುನ, ವಾಸುದೇವ, ಅರ್ಜುನ, ನಾವಿಬ್ಬರು ಅನೇಕ ಸಾರಿ ಇಹಲೋಕದಲ್ಲಿ ಜನ್ಮಗ್ರಹಣ ಮಾಡಿರುವೆವು. ಅವುಗಳ ನೆನಪು ನನಗಿರುವುದು, ನಿನಗಿಲ್ಲ ಪಾರ್ಥ. ವಾಸುದೇವ, ನಾನು ಜನ್ಮ ಜರಾಯಿತನು, ಹವ್ಯಾತ್ಮನು, ಪಂಚಭೂತಗಳಿಗೊಡೆಯನು. ಯಾವಾಗ ಧರ್ಮದ ಪತನವೋ ಅಧರ್ಮದ ಉದ್ಧಾರವೋ ಆಗುವುದೋ ಆಗ ನಾನು ಈ ಭೂಮಿಯಲ್ಲಿ ಜನ್ಮಗ್ರಹಣ ಮಾಡುವೆನು. ಸಜ್ಜನರ ಪಾಲನೆ, ದುಷ್ಟರ ನಾಶ, ಧರ್ಮ ಸಂಸ್ಥಾಪನೆ ಇವೇ ನನ್ನ ಅವತಾರದ ಉದ್ದೇಶಗಳು ಪಾರ್ಥ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮ ಧರ್ಮಸ್ಯ ತದಾತ್ಮನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧುರ್ನಾಂ ವಿನಾಶಾಯ ಚತುರ್ಕೃತಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ 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 ವಾಸುದೇವ, ನಿನ್ನ ಅವತಾರದ ಗುರುತುಗಳೇನು? ನಿನ್ನನ್ನು ತಿಳಿಯುವ ಬಗೆ ಆದರೂ ಹೇಗೆ ದೇವ? ಅರ್ಜುನ, ಉತ್ತರವನ್ನು ಕರುಣಿಸು ಮಹಾಮಹಿಮ, ಉತ್ತರವನ್ನು ಕರುಣಿಸು. ಅರ್ಜುನ, ಪರಮಾತ್ಮ, ನಾನು ಮಾಯಾರೂಪಿ ಧರಿತ್ರಿ ಎನಿಸಿ ಸರ್ವ ಪ್ರಪಂಚವನ್ನು ದಾರುಣ ಮಾಡಿರುವೆನು. ಜಲರೂಪದಿಂದ ಪ್ರಾಣಿಗಳಿಗೆ ಜೀವವನ್ನು ಕೊಡುವೆನು. ಅಗ್ನಿಮಯವಾಗಿ ಅವುಗಳ ಶಕ್ತಿಯನ್ನು ವರ್ತಿಸುವೆನು. ವಾಯುವೆನಿಸಿ ಚಲಿಸುವೆನು. ಆಕಾಶವೆನಿಸಿ ವಿಶ್ವ ಜಗತ್ತನ್ನು ವ್ಯಾಪಿಸಿರುವೆನು. ಮನೋಬದ್ಧ ಅಹಂಕಾರವೆಂಬ ತ್ರಿಗುಣಾತ್ಮಕ ರೂಪದಿಂದ ಮಾನವನ ಶಕ್ತಿಯನ್ನು ಜಾಗೃತಗೊಳಿಸಿ ಆತ್ಮ ವಿಕಾಸದ ರಾಜಪಥದಲ್ಲಿ ನಡೆಸುವೆನು. ಬಹುರೂಪಾತ್ಮಕವಾದ ಪ್ರಭಾವ ಪ್ರಳಯಗಳಿಗೆ ಉದಯ ವಿನ್ಯಾಸಕ್ಕೂ ನಾನೇ ಕಾರಣನು. ದಾರದಲ್ಲಿ ಮಣಿ ಸಮೂಹವು ಪೋಣಿಸಲ್ಪಟ್ಟಂತೆ ಈ ವಿಶ್ವ ಜಗತ್ತು ನನ್ನಲ್ಲಿ ಪ್ರೋತವಾಗಿರುವುದು. ನಾನು ನೀರಿನಲ್ಲಿ ರಸಾತ್ಮಕನು. ಸೂರ್ಯ ಚಂದ್ರರ ಕಾಂತಿಯು ನನ್ನದು. ಸಮಸ್ತ ಭೂತಗಳ ಆದಿಕಾರಣನು ನಾನು ದೇವತೆಗಳಲ್ಲಿ ಇಂದ್ರನು, ವೇದಗಳಲ್ಲಿ ಸಾಮವು, ಪರ್ವತಗಳಲ್ಲಿ ಮೇರುವು,
ರುದ್ರರಲ್ಲಿ ಶಂಕರನೂ ಹಾಗಿರುವೆನು. ಪಾರ್ಥ, ವಾಸುದೇವ, ನನ್ನ ವಿಭೂತಿಗಳು ಅಗಣ್ಯ, ಅನಂತ, ಅಬೋಧ. ಅದರಲ್ಲೊಂದು ಅಲ್ಪಾಂಶದಿಂದ ಈ ಜಗತ್ತಿನ ಸೃಷ್ಟಿ ಸ್ಥಿತಿ ಪ್ರಳಯಗಳು ನಡೆಯುತ್ತಿರುವವು ಪಾರ್ಥ. ಪರಮಾತ್ಮ, ಈ ನಿನ್ನ ನುಡಿಗಳಿಂದ ನನ್ನ ಮೋಹವು ನಾಶವಾಯಿತು, ಹೃದಯದ ಅಂಧಕಾರವು ಅರಿಯಿತು. ಹೇ ಯೋಗೇಶ್ವರ, ನಿನ್ನ ಈಶ್ವರ ರೂಪವನ್ನು ತೋರಿಸು, ನನ್ನನ್ನು ಕೃತಾರ್ಥನನ್ನಾಗಿ ಮಾಡು ದೇವ. ತಥಾಸ್ತು ಪಾರ್ಥ, ನನ್ನ ಸಂಹಾರ ಮೂರ್ತಿಯ ದರ್ಶನ ಮಾಡು. ಕರಾಳ ಕಾಲದ ಸ್ವರೂಪನು ನಾನು. ಕುರುಕ್ಷೇತ್ರದ ರಕ್ತ ಪ್ರಳಯದಲ್ಲಿ ಮಹಾಯೋಧರನ್ನು ಒಂದೇ ಸಾರಿ ಆಪೋಷಣ ಮಾಡಿ ನನ್ನ ಉದರದಲ್ಲಿ ಧರಿಸಿಕೊಳ್ಳುವೆನು. ನೀನು ನಿಮಿತ್ತ ಮಾತ್ರಕ್ಕೆ ನನ್ನ ಸಹಾಯಕನಾಗು. ಯುದ್ಧದಲ್ಲಿ ಜಯಶಾಲಿಯಾಗುವೆ. ಮನದ ಚಂಚಲಯ ಕಾಡ್ಗತ್ತಲೆಯಾಗಿ ಬಾಳ್ ಬೆಳಕು ನೀನಾಗಿ ಚಿರಚಿತ್ತವಾಯ್ತೋ ದೇವಾ. ಸೌಮ್ಯ ರೂಪವವ ತೋರೋ ಶರಣೋ ಶರಣೋ
ಇದನ್ನು ನೋಡಲಾರೆನು ಪ್ರಭು. ಕೈ ಕಾಲುಗಳು ಕಂಪಿಸುತ್ತಿರುವುದು, ವಾಕ್ ಸ್ಫೂರ್ತಿ ಇಲ್ಲ. ಕರುಣಾಮಯನೇ, ನಿನ್ನ ಸೌಮ್ಯ ರೂಪವನ್ನು ಧಾರಣ ಮಾಡು. ಭಕ್ತ ಪರಾಧೀನ, ಭಕ್ತರ ಹೃದಯದಲ್ಲಿ ಆನಂದದ ತರಂಗಗಳನ್ನು ಎಬ್ಬಿಸುವ ನಿನ್ನ ಸುಧಾ ಮಧುರವಾದ ನಿನ್ನ ಮಂದ ಹಾಸವನ್ನು ತೋರಿಸು. ಹೇ ಗೋಪಿಕಾ ವಲ್ಲಭ, ಲಲನ ಚಿತ್ತರಂಜಕವಾದ ನಿನ್ನ ಗಂಭೀರ ಸುಹಾಸ ವದನವೆಲ್ಲ. ಭಯವನ್ನು ಬಿಡು ಪ್ರಾಣಸಖ. ಗದಾ ಚಕ್ರ ಶೋಭಿತವಾದ ನನ್ನ ಸೌಮ್ಯ ಮೂರ್ತಿಯ ದರ್ಶನ ಮಾಡು. ಸಾಗರ ಮಧ್ಯದ ಗಂಭೀರ ಜಲರಾಶಿಯಲ್ಲಿ ಹರಿಯುವ ನಾವೆಯಂತೆ ನಿನ್ನ ಹೃದಯವು ಶಾಂತವಾಗಲಿ. ಕುರುಕ್ಷೇತ್ರದ ರಕ್ತ ಪ್ರಳಯದಲ್ಲಿ ನಿನ್ನ ನೌಕೆಯು ಬ್ರದಭ್ರಷ್ಟವಾಗದಂತೆ ನೋಡಿಕೊಂಡು ಸುರಕ್ಷಿತವಾಗಿ ದಡವನ್ನು ಮುಟ್ಟಿಸಲು ನಾನು ಕರುಣಾಧಾರನಾಗಿ ನಿಂತಿರುವೆನು. ಧನ್ಯನಾದೆನು ದೇವ, ಧನ್ಯನಾದೆನು. ಅರ್ಜುನ, ತೆಗೆದುಕೋ ಗಾಂಡೀವವನ್ನು, ಬೇಗ ಶರವನ್ನು ಹೂಡು, ಮೊಳಗಿಸು ರಣಬೇರೆಯನ್ನು. ಆಜ್ಞೆ ಮಾಧವ. ಪರಿಚಯ ಅರ್ಜುನ. ನೋಡು, ಉತ್ತರ ಕುಮಾರನು ಹತನಾದನು. ಐರಾವತ ಶ್ವೇತಾದಿಗಳು ಪರಾಜಿತರಾದರು. ನಾಯಕನನ್ನು ಕಳೆದುಕೊಂಡ ಹಿಂದಿನಂತೆ ನಮ್ಮ ಸೈನಿಕರು ಚೆದುರಿ ದಿಕ್ಕು ದಿಕ್ಕಿಗೆ ಓಡುತ್ತಿರುವರು. ಇನ್ನು ಸಮಯವಿಲ್ಲ ಅರ್ಜುನ. ಮಹಾಸ್ತ್ರವನ್ನು ತೊಡು, ಭೀಷ್ಮನ ಯುದ್ಧವನ್ನು ಪ್ರಾರಂಭಿಸು. ಭೀಷ್ಮನ ಸಮ್ಮುಖದಲ್ಲಿ ದೃಢಾಂತದಿಂದ ಅಮ್ಮನ್ನು ಧರಿಸುವ ವೀರರು ಒಬ್ಬನಾದರೂ ದೊರಕಲಿಲ್ಲ. ಇನ್ನೇನು ವಾರದ ವರ್ಷವು ನಿರ್ವೀರ್ಯವಾಗಿದೆ. ಸಾವಧಾನ ಗಂಗೆಯ ಸಾವಧಾನ. ಯದುಪತಿ ಅರ್ಜುನನ ಸಾರಥಿಯಾಗಿರುವವರೆಗೂ ಪಾಂಡವರು ಅಜೇಯರು. ಎಂತಹ ಮಹಾಮಹಿಮವಾದ ದೃಶ್ಯವಿದೆ. ನರನಾರಾಯಣನು ಒಮ್ಮೆಗೆ ಒಂದೇ ರಥದಲ್ಲಿ ಅಸ್ಥಿರವಾದ ಜಗತ್ತಿನೊಡನೆ ಸ್ಥಿರವಾದ ದೈವತ್ವದ ಮಿಲನ. ಧನ್ಯ ಧನಂಜಯ. ಆದರೆ ಈ ಯುದ್ಧದಲ್ಲಿ ಮಾತ್ರ ನಿನಗೆ ಸ್ಥಾನವಿಲ್ಲ. ತಾತ, ಯುದ್ಧಕಾತರನಾದ ನಿನಗೆ ಇದೆನ್ನ ಉಪಸಂಹಾರ.
ಅರ್ಜುನ, ಈ ಮೃದು ಯುದ್ಧದಿಂದ ಯಾವ ಲಾಭವೂ ಇಲ್ಲ. ದೃಢ ಹಸ್ತನಾಗಿ ಅಂಬನ್ನು ಬಿಡು. ಭೀಷ್ಮನ ಅಭಿಮಾನವನ್ನು ವ್ಯರ್ಥ ಮಾಡು. ವಾಸುದೇವ, ಈ ಗುರುವದಿಗೆ ನನ್ನನ್ನು ಪ್ರಚೋದಿಸುತ್ತಿರುವೆ ಏಕೆ ದೇವ? ಕೃಷ್ಣ, ಮಾಯಾವಿ ಬೆಂಕಿಯನ್ನು ವರ್ತಿಸಿದ್ದು ಸಾಲದೆ ಘಾತಕ ಕೆಲಸ ಮಾಡಲು ಇಲ್ಲಿಗೆ ಬಂದಿರುವೆಯಾ? ಕೇಳು, ಇನ್ನಾರಿಗಳಿಗಾಲವಿಲ್ಲ. ಭಾರ್ಗವ ವಿಜಯ ಭೀಷ್ಮನು ಆ ದುರ್ಯೋಧನನ್ನು ಅಜಾತ ಶತ್ರುವನ್ನಾಗಿ ಮಾಡಲು ಶಬಲವೈದಿರುವನು. ಕೃಷ್ಣ, ನಿನ್ನಲ್ಲಿ ಶಕ್ತಿ ಇದ್ದರೆ ನಿನ್ನ ಗೆಳೆಯರನ್ನು ರಕ್ಷಿಸಿಕೋ. ನನ್ನ ದೇಹವು ಜರ್ಜರಿತವಾಗಿರುವುದು. ಅರ್ಜುನ, ನೀನಿಂತಹ ಕಾಪುರುಷನೇ, ಹೋಗು. ನಿನ್ನ ಸಹಾಯವು ಬೇಡ. ಕೃಷ್ಣನ ಪ್ರಕ್ಷುಪ್ತ ಶಕ್ತಿಯು ಜಾಗರಿತವಾಗಿ ಈ ಕುರುಕ್ಷೇತ್ರದಲ್ಲೊಂದು ಮಹಾ ಪ್ರಳಯವನ್ನು ಸೃಷ್ಟಿಸುವುದು. ಭೀಷ್ಮ, ಮರಣಕ್ಕೆ ಸಿದ್ಧನಾಗು. ಬಾ ಮಾಧವ, ಬಾ. ನನ್ನ ಮನೋವಿಷ್ಟವನ್ನು ನೆರವೇರಿಸು. ಒಂದು ಕುರುಸಭೆಯಲ್ಲಿ ನಿನ್ನ ಕರದಲ್ಲಿ ಅಸ್ತ್ರವನ್ನು ಧರಿಸುವೆನೆಂದು ಶಪಥವನ್ನು ಮಾಡಿದೆನು. ಈಗ ಅದು ನೆರವೇರಿತು. ಧನ್ಯನಾದೆನು, ಧನ್ಯನಾದೆನು. ಸಾವುದಾನ ಯದುಪತಿ, ಸಾವುದಾನ. ನೀನು ಆಯುಧಗಳನ್ನು ಧರಿಸಿ ಯಾರ ಪಕ್ಷವಾಗಿಯೂ ಕಾದಾಡುವುದಿಲ್ಲವೆಂದು ಶಪಥವನ್ನು ಮಾಡಿರುವೆ. ಅದನ್ನು ನೀನು ಮರೆಯಬೇಡ. ನೀನು ಪಾಂಡವರ ಏಕಮಾತ್ರ ಗತಿ. ಈಗ ಕೇಳು ವಾಸುದೇವ, ನಾನು ಈಗಲೇ ಪ್ರತಿಜ್ಞೆ ಮಾಡುವೆನು. ಇಂದು ಭೀಷ್ಮನ ಪರಾಜಯವು ಖಂಡಿತವೆಂದು ತಿಳಿ. ಅರ್ಜುನ, ನಿನ್ನ ಪ್ರತಿಜ್ಞೆ ವ್ಯರ್ಥ. ಅರ್ಜುನ, ಶಿಖಂಡಿಯ ಜನ್ಮಗ್ರಹಣವಾಗಿರುವುದು ಈ ಭೀಷ್ಮನ ನಾಶಕ. ಯಾರೀ ಬಾಲಕ? ಇವನನ್ನು ಕಂಡಾಕ್ಷಣ ನನ್ನ ಮನಸ್ಸು ಕಂಪಿಸುತ್ತಿರುವುದಲ್ಲ. ಅಂಬೆ, ಕಾಶಿ ರಾಜನ ಮಗಳು ಅಂಬೆ. ಅಂಬೆ, ಏನಿ ನಿನ್ನ ವಿಚಿತ್ರ ವೇಷ? ಕೈಯಲ್ಲಿ ಅಸ್ತ್ರ, ಕಣ್ಣಲ್ಲಿ ವಿಷ. ಮನಸ್ಸಿನಲ್ಲಿ ಭೀಷ್ಮನನ್ನು ಓದಿಸಲೇಬೇಕೆಂಬ ಚೇಷ್ಟೆ. ಕೃಷ್ಣ, ಈ ಭೀಷ್ಮನ ಬಾಣಗಳಿಗೆ ಎದುರಿ ನಪುಂಸಕನ ಮೊರೆ ಹೋದೆಯಾ? ಹೇಳು. ಭೀಷ್ಮನು ಸ್ತ್ರೀಯರ ಮತ್ತು ಶಿಖಂಡಿಯರ ಎದುರಿನಲ್ಲಿ ಎಂದಿಗೂ ಅಸ್ತ್ರಗಳನ್ನು ನಿರ್ಮಿಸುವುದಿಲ್ಲ. ಇದು ಈಗಲೇ ಅಸ್ತ್ರವನ್ನು ತ್ಯಜಿಸುವೆನು. ಶಿಖಂಡಿ, ಹೆದರಬೇಡ ವತ್ಸ. ತೆಗೆದುಕೋ ಈ ಮಂತ್ರಪೂರಿತವಾದ ಮಹಾಸ್ತ್ರವನ್ನು ತೊಡು. ಭೀಷ್ಮನ ಅಭಿಮಾನವನ್ನು ವ್ಯರ್ಥ ಮಾಡು. ಹತನಾದೆನು. ಇದು ಶಿಖಂಡಿಯ ಬಾಣವಲ್ಲ, ಅರ್ಜುನನ ಮಂತ್ರಪೂರಿತವಾದ ದಿವ್ಯಾಸ್ತ್ರ. ಊಟ ಯುದ್ಧದ ಮೇಲೆ ಮಹತ್ ಪಾಪ. ವಾಸುದೇವ, ಈ ನಿಂದನೆಯನ್ನು ನಾನು ಸಹಿಸಲಾರೆನು ದೇವ. ಅರ್ಜುನ, ಭೀಷ್ಮನು ಹತನಾಗಿ ಭೂಮಿಗೆ ಉರುಳುತ್ತಿರುವನು. ಈ ವೀರ ಶಿಖಾಮಣಿಗೆ ಅಂಬುಗಳಿಂದ ಉಚಿತವಾದ ಶೇಯನ್ನು ರಚಿಸು. ದೇವರತನ ದೇಹವು ಭೂಮಿಗೆ ಉರುಳಲಾಗದು. ವಾಸುದೇವ, ಆಜ್ಞೆ ಮಾಧವ. ಈ ಬಾಲಕನ ಅವಿನಯವನ್ನು ಕ್ಷಮಿಸು. ಇಂದು ಭರತ ವಂಶದ ಪುಣ್ಯ ಜ್ಯೋತಿಯನ್ನು ಊದಿ ಆರಿಸಿದೆ. ನನ್ನನ್ನು ಕ್ಷಮಿಸು ತಾತ. ಅರ್ಜುನ, ನಾನು ಬಯಸಿದ್ದು ಇಂತಹ ಮರಣವನ್ನೇ. ಅದನ್ನು ನೀ ನನಗೆ ಕೊಟ್ಟಿ ಯುದ್ಧ ಶ್ರಾಂತವಾಗಿದ್ದ ಈ ಭೀಷ್ಮನ ಆತ್ಮವು ಈ ದಿನ ಶಾಂತವಾಯಿತು.
ನಾನು ಪರಾಜಿತನಾದನು. ಇನ್ನು ನಮ್ಮ ವಿಜಯ ಸೂರ್ಯನು ಉದಯನಾದಂತೆ ಎಂದು ಭಾವಿಸಿದೆ. ಆದರೆ ದ್ರೋಣನ ಚಕ್ರವ್ಯೂಹವನ್ನು ನೋಡಿ ನನ್ನ ಆಸೆಯು ಭಂಗವಾಯಿತು. ಅಗ್ರಜ, ವ್ಯೂಹದ ಮಹಾದ್ವಾರದಲ್ಲಿ ಸ್ವಯಂ ದ್ರೋಣನೇ ಧನುರ್ಧಾರಿಯಾಗಿ ನಿಂತಿರುವುದು. ಅವನನ್ನು ಜಯಿಸಿ ವ್ಯೂಹವನ್ನು ಭೇದಿಸುವುದು ಯಾರಿಂದಲೂ ಸಾಧ್ಯವಿಲ್ಲ. ನಾನು ನಿನ್ನೆಯ ದಿನ ಪ್ರಯತ್ನಿಸಿ ನಿರಾಶನಾಗಿ ಹಿಂದಿರುಗಿದೆನು. ಇದರ ಉಪಾಯವೇನು ಸಹೋದರ? ಕೃಷ್ಣಾರ್ಜುನರು ಇಲ್ಲಿದ್ದರೆ ಚೆನ್ನಾಗಿತ್ತು. ಅರ್ಜುನನು ವ್ಯೂಹಭೇದ ಪದ್ಧತಿಯನ್ನು ತಿಳಿದಿದ್ದನು. ಅಗ್ರಜ, ಕೃಷ್ಣಾರ್ಜುನರು ಯುದ್ಧ ಭೂಮಿಯ ಮತ್ತೊಂದು ಪಾರ್ಶ್ವದಲ್ಲಿ ಸಮಸಪ್ತಕರೊಡನೆ ಹೋರಾಡುತ್ತಿದ್ದರೆ ಅವರು ಬೇಗನೆ ಹಿಂದಿರುಗಿ ಬರುವ ಸಾಧ್ಯತೆ ಇಲ್ಲ. ಈಗಿದರ ಉಪಾಯವೇನು ಸಹೋದರ? ಅಗ್ರಜ, ಜಾಗೃತೆಯಾಗಿ ಇದಕ್ಕೊಂದು ಉಪಾಯನ ಹುಡುಕಲೇಬೇಕು. ಇಲ್ಲವಾದರೆ ಪರಾಜಯವು ಖಂಡಿತ. ನಿಮ್ಮ ಕೈಯಲ್ಲಿ ಈ ಗದೆ ಇರುವಾಗ ನನ್ನ ಪೂಜ್ಯ ತಂದೆಯ ಕಪಿಧ್ವಜವು ಯುದ್ಧ ಭೂಮಿಯಲ್ಲಿ ಹಾರಾಡುತ್ತಿರುವಾಗ ಪಾಂಡವರಿಗೆ ಅಪಜಯವೇ? ಈಗ ನಮಗೊದಗಿರುವ ಅಂತಹ ಆಪತ್ತಾದರೆ ಏನು ದೊಡ್ಡಪ್ಪ? ಅಭಿಮನ್ಯು, ದ್ರೋಣನ ಚಕ್ರವ್ಯೂಹವನ್ನು ಭೇದಿಸುವ ಶಕ್ತಿ ನಮಗಿಲ್ಲ. ವ್ಯೂಹದಿಂದ ರಕ್ಷಿತವಾದ ಕೌರವ ಯೋಧರ ಬಾಣ ಪರಂಪರೆಯಿಂದ ನಮ್ಮ ಸೈನ್ಯವು ಹತವಾಗುತ್ತಿರುವುದು. ದೊಡ್ಡಪ್ಪ, ಬಿಡ ಚಿಂತೆಯನ್ನು ತರವ ಮಾಡದನಗೆ ಅಭಯ. ಬಿಡ ಚಿಂತೆಯನ್ನು ತರವ ಮಾಡದನಗೆ ಅಭಯ. ದೊಡ್ಡಪ್ಪ, ದ್ರೋಣನ ಅಯುವಾಮೆಯಲ್ಲಿ ನಡೆದು ಐದುಗಳ ಶಿರವಲ್ಲ. ದೊಡ್ಡಪ್ಪ, ಹಿಡಿದು ದ್ರೋಣನ ಅಯುವಾಮೆಯಲ್ಲಿ ನಡೆದು ಐದುಗಳ ಶಿರವಲ್ಲ. ರಣದಾಗ ಕೆಳಗಿದರೆ ಕರುಳುಗಳ ಬರೆಯುವನ. ರಣದಾಗ ಕೆಳಗಿದರೆ ಕರುಳುಗಳ ಬಗೆಯುವನ. ಬಿಡ ಚಿಂತೆಯನ್ನು ತರವ ಮಾಡದನಗೆ ಕೊಡುನಿ ಅಭಯ. ದೊಡ್ಡಪ್ಪ, ಕಾಲಿನೊಳಗಡೆ ಕುರಳಗಳೆಲ್ಲ ಕಾಲ ಬಿಟ್ಟು ಸೆಳೆದಳು ನಾನು. ದೊಡ್ಡಪ್ಪ, ಕಾಲಿನೊಳಗಡೆ ಕುರಳಗಳೆಲ್ಲ ಕಾಲ ಬಿಟ್ಟು ಸೆಳೆದಳು ನಾನು. ರಣದೊಳಗೆ ಕೆಣಕಿದರೆ ಕರುಳುಗಳ ಬಗೆಯುವನ. ದೊಡ್ಡಪ್ಪ, ಗೌರಿಯಾಗೆ ಕೆಣಕಿದರೆ ಕರುಳುಗಳ ಬಗೆಯುವನ. ಚಿಂತೆಯನ್ನು ತರವ ಮಾಡದನಗೆ ಕೊಡುನಿ ಅಭಯ. ದೊಡ್ಡಪ್ಪ, ತಂದೆ ಪಾತನ ದಯವಂತಿರಲಿ, ಹಿಂದೂ ದೇಶ ಸಮರಕ್ಕೆ ಬರಲಿ. ತಂದೆ ಪಾತನ ದಯವಂತಿರಲಿ, ಹಿಂದೂ ದೇಶವೇ ಸಮರಕ್ಕೆ ಬರಲಿ. ರಣದಾಗೆ ಕೆಣಕಿದರೆ ಕರುಳುಗಳ ಬಗೆಯುವನ. ರಣದಾಗೆ ಕೆಣಕಿದರೆ ಕರುಳುಗಳ ಬಗೆಯುವನ. ಚಿಂತೆಯನ್ನು ತರವ ಮಾಡದನಗೆ ಕೊಡುನಿ ಅಭಯ. ದೊಡ್ಡಪ್ಪ, ಇದಕ್ಕೋಸ್ಕರ ಇಷ್ಟೊಂದು ಚಿಂತೆಯ ಜ್ಯೇಷ್ಠ ಪಿತ? ನಾನು ಆ ವಿವಾಹವನ್ನು ಭೇದಿಸುವುದಕ್ಕೆ ಅನುಮತಿಯನ್ನು ಕೇಳೋದಕ್ಕಾಗಿಯೇ ನಾನು ಇಲ್ಲಿಗೆ ಬಂದಿರುವೆನು. ನೀನೇ ನಮ್ಮ ವಂಶದ ಗೌರವ ಸ್ವರೂಪ. ಮಗು ಅಭಿಮನ್ಯು, ಈ ಕೆಲಸವು ನಿನ್ನಿಂದಾಗತಕ್ಕದಲ್ಲ. ನಾವೆಲ್ಲರೂ ಜೀವಿಸಿದ್ದು ದುಸ್ಸಾಧ್ಯವಾದ ಇಂತಹ ಕೆಲಸಕ್ಕೆ ನಿನ್ನನ್ನು ಕಳುಹಿಸುವುದು ಲೋಕಾಭಿಮತವೆನಿಸುವುದು. ದೊಡ್ಡಪ್ಪ, ನಾನು ಚಿಕ್ಕವನೆಂದು ಈ ರೀತಿ ಹೇಳುತ್ತಿರುವೆಯಾ? ನಿನ್ನ ಕಣ್ಣ ಮುಂದೆ ಇರುವ ಈ ದೇಹವು ಚಿಕ್ಕದಿರಬಹುದು, ಆದರೆ ಅದರೊಳಗಿರುವ ಜೀವ ಜ್ಯೋತಿಯು ಜಜ್ಜಲಮಯವಾಗಿ ಬೆಳಗುತ್ತಿರುವುದು. ನಾನು ತಾಯಿಯ ಗರ್ಭದಲ್ಲಿರುವಾಗಲೇ ಆ ಚಕ್ರವ್ಯೂಹ
ಈ ಪ್ರಿಯ ಬಾಲಕನ ಪ್ರಾಣವನ್ನು ನಿನ್ನ ಕೈಯಲ್ಲಿಡುವನು. ಯುದ್ಧ ರಂಗದಲ್ಲಿ ಒಂದು ಕ್ಷಣವೂ ನೀನು ಅವನನ್ನು ಬಿಟ್ಟಿರಲಾರದು. ಆಗಲಿ ಅಣ್ಣ. ಧನಂಜಯನ ಪ್ರಾಣ ಪದಕವು ಅಚ್ಚಲೇಲಿ ಪುನಃ ಅವನನ್ನು ಸೇರಲಿ. ಕುಮಾರ ಅಭಿಮನ್ಯು ಹೋಗು, ಜಯಶಾಲಿಯಾಗಿ ಹಿಂತಿರುಗು. ದ್ರೋಣನ ಚಕ್ರವ್ಯೂಹವು ನಿನ್ನ ಪಾಲಿಗೆ ಪುಷ್ಪವ್ಯೂಹವಾಗಲಿ. ತಂದೆ, ನಿಮ್ಮೆಲ್ಲರ ಆಶೀರ್ವಾದವು ನನಗೆ ವಜ್ರ ಕವಚದಂತೆ ರಕ್ಷಿಸಿಕೊಂಡಿರಲು ಭಯವಿನ್ನೆಲ್ಲಿ.